ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಮೆರಿಕ ಮತ್ತು ಇರಾನ್ ನಡುವೆ ಸೀಸ್ ಫೈರ್ ಆದರೂ ಕೂಡ ಇಸ್ರೇಲ್ ಅಬ್ಬರ ನಿಂತಿಲ್ಲ. ನಿಮ್ ಕದನ ವಿರಾಮ ನಮಗಲ್ಲ ಅಂತ ಇಸ್ರೇಲ್ ಮತ್ತೆ 2 ದೊಡ್ಡ ತಲೆಗಳನ್ನ ಉರುಳಿಸಿದೆ. ಅಷ್ಟು ಮಾತ್ರ ಅಲ್ಲ, ಶತ್ರುಗಳನ್ನ ಕಂಪ್ಲೀಟ್ ಆಗಿ ಮುಗಿಸೋಕೆ ಲಾಂಗ್ ಟರ್ಮ್ ವಾರ್ಗೆ ಭಾರಿ ಸ್ಕೆಚ್ ಕೂಡ ಹಾಕಿದೆ. ಅತ್ತ ಇರಾನ್ ಕೂಡ ಸುಮ್ಮನೆ ಇಲ್ಲ. ಅಮೆರಿಕದೊಂದಿಗೆ ಶಾಂತಿ ಮಾತುಕತೆ ಆಗಬೇಕು ಅಂದರೆ ನಮಗೆ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡೋಕೆ ಬಿಡಲೇಬೇಕು, ನಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಸ್ಟಾಪ್ ಆಗಲ್ಲ ಅಂತ ಹೊಸ ಕಂಡೀಷನ್ ಹಾಕಿ ಟ್ರಂಪ್ಗೆ ಶಾಕ್ ಕೊಟ್ಟಿದೆ ಇರಾನ್. ಈ ಎಲ್ಲದರ ಮಧ್ಯೆ ನಮ್ಮ ದೇಶದಲ್ಲಿ ಎಲೆಕ್ಷನ್ ಅಖಾಡ ರಂಗೇರಿದೆ. ಒಂದೇ ಬಾರಿಗೆ 3 ರಾಜ್ಯಗಳಲ್ಲಿ ಭಾರಿ ಮತದಾನ ಆಗಿದೆ. ಇತ್ತ ಕರ್ನಾಟಕದಲ್ಲೂ 2 ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ವೋಟ್ ಆಗಿದೆ. ಇದರ ಜೊತೆಗೆ ಲಕ್ಷಾಂತರ ವಿದ್ಯಾರ್ಥಿಗಳು ಕಾಯ್ತಾ ಇದ್ದ PUC ರಿಸಲ್ಟ್ ಕೂಡ ಬಂದಿದೆ. ಎಲ್ಲವನ್ನ 1 by 1 ನೋಡ್ತಾ ಹೋಗೋಣ. ಮೊದಲಿಗೆ ಇಸ್ರೇಲ್ ಕದನ ವಿರಾಮದ ಬಳಿಕ ಕೂಡ ದಾಳಿ ಮಾಡಿ ಉರುಳಿಸುವ 2 ದೊಡ್ಡ ತಲೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಮುಂದಕ್ಕೆ ಹೋಗೋಣ. ಹಿಜ್ಬುಲ್ಲಾ ಮುಖ್ಯಸ್ಥ ನಯೀಮ್ ಖಾಸೆಮ್ನ ಪರ್ಸನಲ್ ಸೆಕ್ರೆಟರಿ ಅಲಿ ಯೂಸುಫ್ ಹರ್ಷಿ ಅನ್ನೋದನ್ನ ಇಸ್ರೇಲ್ ಹೊಡೆದು ಹಾಕಿದೆ. ಫಸ್ಟ್ಗೆ ಹಿಜ್ಬುಲ್ಲಾದ ಹೊಸ ಚೀಫ್ ನಯೀಮ್ನನ್ನೇ ಹೊಡೆದು ಹಾಕಲಾಯಿತು ಅನ್ನೋ ಸ್ಟೇಟ್ಮೆಂಟ್ ಮಾಹಿತಿ ಎಲ್ಲ ಬಂತು. ಆಮೇಲೆ ಅದನ್ನು ಡಿಲೀಟ್ ಮಾಡಿದ್ರು. ಆಮೇಲೆ ಇಲ್ಲ, ಅವರ ಸೆಕ್ರೆಟರಿ ಯೂಸುಫ್ ಹರ್ಷಿ ಅನ್ನೋದನ್ನು ಕನ್ಫರ್ಮ್ ಮಾಡಿದ್ದಾರೆ. ಈ ಹರ್ಷಿ ನಯೀಮ್ ಖಾಸೆಮ್ನ ಸ್ವಂತ ಅಣ್ಣನ ಮಗ ಕೂಡ ಹೌದು. ಬೈರುತ್ನ ಥಲೆತ್ ಖಯಾತ್ ಅನ್ನೋ ಏರಿಯಾದಲ್ಲಿ ನಡೆದ ದಾಳಿಯಲ್ಲಿ ಇದನ್ನು ಹೊಡೆಯಲಾಗಿದೆ. ನಯೀಮ್ ಖಾಸೆಮ್ನ ಆಫೀಸ್ ಮ್ಯಾನೇಜ್ ಮಾಡೋದು ಮತ್ತು ಆತನ ಸೆಕ್ಯೂರಿಟಿ ವಿಚಾರದಲ್ಲಿ ಈತನೇ ಮೇನ್ ಆಗಿದ್ದ ಅಂತ ಇಸ್ರೇಲ್ ಹೇಳಿದೆ. ಇತ್ತ ಹಿಜ್ಬುಲ್ಲಾ ಕೂಡ ದಾಳಿಯನ್ನು ಮುಂದುವರೆಸಿದೆ. ಬೆಳಿಗ್ಗೆಯಿಂದಲೇ ಉತ್ತರ ಇಸ್ರೇಲ್ ಮೇಲೆ ಸುಮಾರು 30 ರಾಕೆಟ್ಗಳನ್ನು ಫೈರ್ ಮಾಡಿದೆ. ಆದರೆ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಈ ರಾಕೆಟ್ಗಳನ್ನು ಬ್ಲಾಕ್ ಮಾಡಿದೆ. ಅತ್ತ ಗಾಜಾದಲ್ಲೂ ಕೂಡ ಇಸ್ರೇಲ್ ಸೇನೆ ದೊಡ್ಡ ಆಪರೇಷನ್ ಮಾಡಿದೆ. ಅಲ್ ಜಜೀರಾ ನ್ಯೂಸ್ ಚಾನಲ್ನಲ್ಲಿ ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದ ಮೊಹಮ್ಮದ್ ವಾಷಾ ಅನ್ನೋದನ್ನ ಹತ್ಯೆ ಮಾಡಿದೆ. ಇಸ್ರೇಲ್ ಪ್ರಕಾರ ಈತ ಕೇವಲ ಪತ್ರಕರ್ತ ಮಾತ್ರ ಆಗಿರಲಿಲ್ಲ. ಹಮಸ್ ಉಗ್ರ ಸಂಘಟನೆಯಲ್ಲಿ ರಾಕೆಟ್ ಮತ್ತು ವೆಪನ್ ಪ್ರೊಡಕ್ಷನ್ ವಿಭಾಗದಲ್ಲಿ ಈತ ಮೇನ್ ಲೀಡರ್ ಆಗಿದ್ದ. ಪತ್ರಕರ್ತನ ಮುಖವಾಡ ಹಾಕೊಂಡು ಓಡಾಡುತ್ತಿದ್ದ. ಹಮಸ್ ಸಂಘಟನೆಗೆ ಡ್ರೋನ್ ಮತ್ತು ರಾಕೆಟ್ಗಳನ್ನು ಸಪ್ಲೈ ಮಾಡೋ ಕೆಲಸ ಮಾಡ್ತಾ ಇದ್ದ. ಗಾಜಾದಲ್ಲಿರೋ ಇಸ್ರೇಲ್ ಸೈನಿಕರ ಮೇಲೆ ದಾಳಿ ಮಾಡೋಕೆ ಪ್ಲಾನ್ ಮಾಡ್ತಿದ್ದಾಗಲೇ ಈತನನ್ನ ಹೊಡೆದು ಹಾಕಿದ್ವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಅಂದಹಾಗೆ ಮೊಹಮ್ಮದ್ ವಾಷಾ ಹಮಸ್ ಮಿಲಿಟರಿ ವಿಂಗ್ನ ಮುಖ್ಯ ಸದಸ್ಯ ಅನ್ನೋದನ್ನ ಇಸ್ರೇಲ್ ಈ ಹಿಂದೆನೇ ಡಿಕ್ಲೇರ್ ಮಾಡಿತ್ತು. ಆದರೆ ಅಲ್ ಜಜೀರಾ ಮಾತ್ರ ಇಸ್ರೇಲ್ ಬೇಕು ಅಂತಲೇ ತಮ್ಮ ಪತ್ರಕರ್ತರುಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ, ಸುಳ್ಳು ಅಂತ ಆರೋಪ ಮಾಡಿತ್ತು. ಆದರೂ ಕೂಡ ಇಸ್ರೇಲ್ ಕೇರ್ ಮಾಡದೆ ಹೊಡೆದು ಹಾಕಿದೆ. ಅಲ್ಲದೆ ಇಸ್ರೇಲ್ ಮೇಲೆ ಅಕ್ಟೋಬರ್ 7ನೇ ತಾರೀಕು ನಡೆದ ಭೀಕರ ದಾಳಿಯಲ್ಲಿ ಭಾಗಿಯಾಗಿದ್ದ ಮತ್ತೊಬ್ಬ ಹಮಸ್ ಉಗ್ರಗಾಮಿಯನ್ನು ಕೂಡ ಇಸ್ರೇಲ್ ನಾವು ಮುಗಿಸಿದ್ದೀವಿ ಅಂತ ಘೋಷಿಸಿದೆ. ಪ್ಯಾಲೆಸ್ತೈನ್ ಇಸ್ಲಾಮಿಕ್ ಜಿಹಾದ್ ಸಂಘಟನೆಯ ಅಬ್ದ್ ಅಲ್ ರಹಮಾನ್ ಅಮರ್ ಹಸನ್ ಖುದಾರಿನನ್ನು ಮುಗಿಸಲಾಗಿದೆ. ಈ ಖುದಾರಿ ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ನ ನಿರ್ ಔಜ್ ಕಿಬುಟ್ಸ್ ಒಳಗಡೆ ನುಗ್ಗಿ ಭೀಕರ ದಾಳಿ ಮಾಡಿದ್ದ. ಉತ್ತರ ಗಾಜಾದಲ್ಲಿರೋ ಇಸ್ರೇಲ್ ಸೈನಿಕರ ಮೇಲೆ ದಾಳಿ ಮಾಡೋಕೆ ಸ್ಕೆಚ್ ಹಾಕಿದ್ದ. ಅಷ್ಟರಲ್ಲಿ ಇದನ್ನು ಮುಗಿಸಿದ್ವಿ. ಈ ದಾಳಿಯಲ್ಲಿ ಖುದಾರಿ ಜೊತೆಗೆ ಹಮಸ್ ಸಂಘಟನೆಗೆ ಸೇರಿದ ಇನ್ನೂ 3 ಹೊಡೆದಿದ್ದೀವಿ ಅಂತ ಇಸ್ರೇಲ್ ಡಿಕ್ಲೇರ್ ಮಾಡಿದೆ. ಇದಕ್ಕೆಲ್ಲ ಇರಾನ್ ಪ್ರತಿಕ್ರಿಯೆ ಕೊಟ್ಟಿದೆ. ಲೆಬನಾನ್ ಮೇಲೆ ಇಸ್ರೇಲ್ ಮಾಡುತ್ತಿರೋ ದಾಳಿಗಳು ಕದನ ವಿರಾಮದ ಉಲ್ಲಂಘನೆ, ಒಪ್ಪಂದವನ್ನು ಉಲ್ಲಂಘನೆ ಮಾಡಿದ್ರೆ ತಕ್ಷಣ ಪ್ರತಿಕ್ರಿಯೆ ಕೊಡ್ತೀವಿ, ಅದು ನೀವು ಪಶ್ಚಾತ್ತಾಪ ಪಡೋ ರೀತಿ ಇರುತ್ತೆ ನೋಡಿ, ಹುಷಾರ್ ಅಂತ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ಇನ್ನು ಸ್ನೇಹಿತರೆ, ಶಾಂತಿಗೆ ಮತ್ತು ಸೌಂದರ್ಯಕ್ಕೆ ಹೆಸರಾಗಿರೋ ಪುಟ್ಟ ರಾಷ್ಟ್ರ ಭೂತಾನ್ಗೆ ನೀವು ಭೇಟಿ ಕೊಡಬೇಕು ಅಂದ್ರೆ 7 ಸೈನ್ಸ್ ಟೂರಿಸಂನ ಈ ಪ್ಯಾಕೇಜ್ ನಿಮಗಾಗಿ 60,500 ರೂಪಾಯಿ. ಟೋಟಲ್ ಕಂಪ್ಲೀಟ್ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ವಿಮಾನ ಪ್ರಯಾಣ, ಊಟ, ಹೋಟೆಲ್ ಸೌಲಭ್ಯ, ಟ್ರಾವೆಲ್ ಎಲ್ಲವೂ ಕೂಡ ಸೇರಿರುತ್ತೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಏನೋ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹಿಜ್ಬುಲ್ಲಾ ವಿರುದ್ಧ ಗುಡುಗಿದ್ದಾರೆ. ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲೆಲ್ಲ ಹಿಜ್ಬುಲ್ಲಾ ಮೇಲೆ ದಾಳಿ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಹಿಜ್ಬುಲ್ಲಾ ಲೀಡರ್ ನಯೀಮ್ ಖಾಸೆಮ್ನ ಸೆಕ್ರೆಟರಿನ ಹತ್ಯೆ ಮಾಡಿದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟವಲ್ಲ, ಅದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ನೆತನ್ಯಾಹು. ಹಾಗೆ ದಕ್ಷಿಣ ಲೆಬನಾನ್ ನಲ್ಲಿರೋ ಹಿಜ್ಬುಲ್ಲಾದ ವೆಪನ್ ಸಪ್ಲೈ ಆಗೋ ಜಾಗಗಳು, ರಾಕೆಟ್ ಲಾಂಚರ್ಗಳು ಮತ್ತು ಕಮಾಂಡ್ ಸೆಂಟರ್ಗಳ ಮೇಲೆ ದಾಳಿ ಮಾಡಿದ್ದೀವಿ. ಇಸ್ರೇಲ್ ಜನರ ಮೇಲೆ ದಾಳಿ ಮಾಡೋರನ್ನ ನಾವು ಯಾರನ್ನೂ ಬಿಡೋದಿಲ್ಲ. ನಮ್ಮ ಉತ್ತರ ಭಾಗದ ಜನರಿಗೆ ಸೇಫ್ಟಿ ಸಿಗೋವರೆಗೂ ನಾವು ನಿಲ್ಲಿಸಲ್ಲ ದಾಳಿಯನ್ನ ಅಂತ ನೆತನ್ಯಾಹು ಮತ್ತೆ ಕ್ಲಿಯರ್ ಆಗಿ ಹೇಳಿದ್ದಾರೆ. ಕದನ ವಿರಾಮದಲ್ಲಿ ಲೆಬನಾನ್ ಮೇಲೆ ದಾಳಿ ಮಾಡೋದು ಕೂಡ ಸ್ಟಾಪ್ ಆಗಬೇಕು ಅಂತ ಇರಾನ್ ಕೇಳ್ತಿದ್ರು ಕೂಡ ಇಸ್ರೇಲ್ ಕೇರ್ ಮಾಡದೆ ದಾಳಿಯನ್ನು ಕಂಟಿನ್ಯೂ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಇಸ್ರೇಲ್ನ ಪ್ಲಾನ್ಸ್ ಕುರಿತು ಮತ್ತಷ್ಟು ಶಾಕಿಂಗ್ ಮಾಹಿತಿ ಬರ್ತಾ ಇದೆ. ಅಮೆರಿಕ ಮತ್ತು ಇರಾನ್ ಶಾಂತಿ ಮಾತುಕತೆ ಆಡ್ತಾ ಇದ್ರೆ ಇಸ್ರೇಲ್ ಮಾತ್ರ ಲಾಂಗ್ ಟರ್ಮ್ ವಾರ್ಗೆ ರೆಡಿ ಹಾಕೊಂಡು ಕೂತಿದೆ ಅಂತ ಇಸ್ರೇಲಿ ಅಧಿಕಾರಿಗಳೇ ಹೇಳ್ತಿದ್ದಾರೆ. ಶತ್ರುಗಳನ್ನ ಸಂಪೂರ್ಣವಾಗಿ ಅಳಿಸಿ ಹಾಕೋದು ಅಸಾಧ್ಯ ಅನ್ನೋದು ಇಸ್ರೇಲ್ಗೆ ಗೊತ್ತಾಗಿದೆ. ಅದಕ್ಕಾಗಿ ಗಾಜಾ, ಸಿರಿಯಾ ಮತ್ತು ಲೆಬನಾನ್ ಗಡಿಗಳಲ್ಲಿ ಬಫರ್ ಝೋನ್ ಅಂದ್ರೆ ಸುರಕ್ಷಿತ ವಲಯಗಳನ್ನ ನಿರ್ಮಿಸ್ತಾ ಇದೆ. ಇಸ್ರೇಲ್ನ ಕೆಲ ನಾಯಕರು ಈ ಹೊಸ ಪ್ರದೇಶಗಳನ್ನ ಇಸ್ರೇಲ್ ನಕ್ಷೆಗೆ ಅಧಿಕೃತವಾಗಿ ಸೇರಿಸ್ಕೊಳ್ಬೇಕು, ಮ್ಯಾಪಿಗೆ ನಮ್ದು ಮಾಡ್ಕೋಬೇಕು ಆ ಜಾಗವನ್ನ ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ.
ಸೊ ಇದೆಲ್ಲ ನೋಡ್ತಾ ಇದ್ರೆ ಮಿಡಲ್ ಈಸ್ಟ್ ನಲ್ಲಿ ಸದ್ಯಕ್ಕೆ ಶಾಂತಿ ನೆಲೆಸೋ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಇನ್ನೊಂದ್ ಕಡೆ ಇರಾನ್ ನ ನ್ಯೂಕ್ಲಿಯರ್ ಏಜೆನ್ಸಿ ಮುಖ್ಯಸ್ಥ ಮೊಹಮ್ಮದ್ ಇಸ್ಲಾಮಿ ಈಗ ಅಮೆರಿಕಾಗೆ ಹೊಸ ಕಂಡೀಷನ್ ಹಾಕಿದ್ದಾರೆ. ಯುರೇನಿಯಂ ಎನ್ರಿಚ್ ಮಾಡೋದು ನಮ್ಮ ಹಕ್ಕು, ಇದನ್ನ ಒಪ್ಕೊಂಡ್ರೆ ಮಾತ್ರ ಅಮೆರಿಕ ಜೊತೆಗಿನ ಈ ಶಾಂತಿ ಮಾತುಕತೆ ಮುಂದುವರಿಯೋಕೆ ಸಾಧ್ಯ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ಕೊಟ್ಟಿದ್ದ 10 ಅಂಶಗಳ ಪ್ಲಾನ್ ನಲ್ಲಿ ಇದು ಕೂಡ ಒಂದಾಗಿತ್ತು. ಆದ್ರೆ ಅಮೆರಿಕ ಇದಕ್ಕೆ ಬೆಲೆ ಕೊಡ್ತಾ ಇರಲಿಲ್ಲ. ಆದ್ರೆ ಈಗ ಇರಾನ್ ಇಲ್ಲ, ಇದು ಬೇಕೇ ಬೇಕು, ನ್ಯೂಕ್ಲಿಯರ್ ಬೇಕೇ ಬೇಕು ಅಂತ ಹೇಳ್ತಾ ಇದೆ. ಸೊ ಇರಾನ್ ಮತ್ತು ಅಮೆರಿಕ ನಡುವೆ ಮತ್ತೆ ಸಂಘರ್ಷ ಆಗೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಯಾಕಂದ್ರೆ ಟ್ರಂಪ್ಗೆ ಇರಾನ್ ಅಣ್ವಸ್ತ್ರ ಪ್ರೋಗ್ರಾಮ್ ಅನ್ನೇ ಹೊಂದಿರಬಾರದು ಅನ್ನೋದು ಅವ್ರ ಹಠ ಅಲ್ವಾ. ಸೊ ನೋಡ್ಬೇಕೇನಾಗುತ್ತೆ ಅಂತ. ಇನ್ನು ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೆ ಹತ್ಯೆಯಾಗಿ 40 ದಿನ ಕಳೆದಿದೆ. ಈ ಹಿನ್ನೆಲೆಯಲ್ಲಿ ರಾಜಧಾನಿ ಟೆಹರಾನ್ನಲ್ಲಿ ಭಾರಿ ಜನ ಸೇರಿ 40 ದಿನದ ಶೋಕಾಚರಣೆ ಮಾಡಿದ್ದಾರೆ. ಈ ವೇಳೆ ಅಮೆರಿಕ ಜೊತೆಗಿನ 2 ವಾರಗಳ ಸೀಸ್ ಫೈರ್ ಬಗ್ಗೆ ನಂಬಿಕೆ ಇಲ್ಲ ಅಂತ ಜನ ಹೇಳಿದ್ದಾರೆ. ಶಿಯಾ ಇಸ್ಲಾಂ ಸಂಪ್ರದಾಯದ ಪ್ರಕಾರ ಮೃತಪಟ್ಟ 40 ದಿನಗಳ ನಂತರ ಆತ್ಮ ಪಕ್ವವಾಗುತ್ತೆ. ಹಾಗೆ ಇದು ಶೋಕಾಚರಣೆಯ ಕೊನೆ ದಿನ ಕೂಡ ಆಗಿರುತ್ತೆ ಅವ್ರ ಪ್ರಕಾರ. ಈ ರ್ಯಾಲಿಯಲ್ಲಿ ಜನ ಇರಾನ್ ಧ್ವಜ, ಖಾಮೆನೆ ಹಾಗೂ ಅವರ ಮಗ ಮೊಜ್ತಬಾ ಖಾಮೆನೆ ಫೋಟೋಗಳನ್ನು ಹಿಡಿದು ಸೇರಿದ್ರು. ಆದ್ರೂ ಇಷ್ಟೆಲ್ಲ ಆದ್ರೂ ಕೂಡ ಹತ್ಯೆಗೀಡಾದ ಸುಪ್ರೀಂ ಲೀಡರ್ಗೆ ಇರಾನ್ನಲ್ಲಿ ಯಾವುದೇ ಅಧಿಕೃತ ಅಂತ್ಯಕ್ರಿಯೆನೇ ಮಾಡಿಲ್ಲ ಇನ್ನೂ ಕೂಡ ಅನ್ನೋದು ಗಮನಿಸಬೇಕಾಗಿರೋ ವಿಚಾರ. ಇನ್ನೂ ಸುಪ್ರೀಂ ಲೀಡರ್ ಬಾಡಿ ಇಟ್ಕೊಂಡೇ ಕುತ್ಕೊಂಡಿದ್ದಾರಾ ಅಥವಾ ಕದ್ದು ಮುಚ್ಚಿ ಅಂತಿಮ ಸಂಸ್ಕಾರ ಮಾಡಿಬಿಟ್ಟಿದ್ದಾರಾ ಸೇಫ್ಟಿ ರೀಸನ್ಸ್ಗೋಸ್ಕರ, ಇನ್ನೂ ಕ್ಲಿಯರೇ ಇಲ್ಲ ಅದು. ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಮಿತ್ರ ರಾಷ್ಟ್ರಗಳಿಗೆ, ಯುರೋಪಿಯನ್ ರಾಷ್ಟ್ರಗಳಿಗೆ ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿ ಮೂಲಕ ಹಡಗುಗಳು ಸೇಫ್ ಆಗಿ ಓಡಾಡೋಕೆ ಕೆಲವೇ ದಿನಗಳಲ್ಲೂ ಡೀಟೇಲ್ ಪ್ಲಾನ್ ಕೊಡಿ ಅಂತ ಕೇಳಿದ್ದಾರೆ. ವೈಟ್ ಹೌಸ್ನಲ್ಲಿ ಟ್ರಂಪ್ ಹಾಗೂ ನ್ಯಾಟೋ ಮುಖ್ಯಸ್ಥ ಮಾರ್ಕ್ ರೂಟ್ ನಡುವೆ ನಡೆದ ಮೀಟಿಂಗ್ನಲ್ಲಿ ಟ್ರಂಪ್ ಈ ರೀತಿ ಒತ್ತಾಯ ಮಾಡಿದ್ದಾರೆ ಅಂತ ನ್ಯಾಟೋ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಏನೋ ಇರಾನ್ ಜೊತೆ ಲಿಂಕ್ ಇರೋ ಹಂದಾಲ ಅನ್ನೋ ಹ್ಯಾಕರ್ ಗ್ರೂಪ್ ಇಸ್ರೇಲ್ ಮಾಜಿ ಸೇನಾ ಮುಖ್ಯಸ್ಥ ಹರ್ಜೆ ಹಲೆವಿ ಅವರ ಡಿವೈಸ್ಗಳನ್ನು ಹ್ಯಾಕ್ ಮಾಡಿ ಅವರ 19,000ಕ್ಕೂ ಅಧಿಕ ಸೀಕ್ರೆಟ್ ಮೀಟಿಂಗ್ ಫೋಟೋ ಮತ್ತು ವಿಡಿಯೋಗಳನ್ನು ಇನ್ಕ್ಲೂಡಿಂಗ್ ಕಮಾಂಡ್ ಸೆಂಟರ್ಗಳ ಫೋಟೋ ಸೇರಿದಂತೆ ಎಲ್ಲ ಲೀಕ್ ಮಾಡಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ ಮಾಜಿ ಪ್ರಧಾನಿ ನಫ್ತಾಲಿ ಬೆನೆಟ್ ಹತ್ಯೆಗೆ ಪ್ಲಾನ್ ಮಾಡಿದ್ದ 22 ವರ್ಷದ ಆಮಿ ಗೈಡರ್ರೋ ಅನ್ನೋ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇಸ್ರೇಲ್ನಲ್ಲಿ. ಈಗ ಇರಾನ್ ಜೊತೆ ಸಂಪರ್ಕದಲ್ಲಿದ್ದ ಇವನಿಗೆ $23,000 ಕ್ರಿಪ್ಟೋ ಮೂಲಕ ಪೇಮೆಂಟ್ ಆಗಿತ್ತು ಅಂತ ಕೂಡ ಮಾಹಿತಿ ಇದೆ. ಇನ್ನು ಮಧ್ಯಸ್ಥಿಕೆ ವಹಿಸಿದ್ದ ಪಾಕ್ ಮೇಲೆ ನಂಬಿಕೆನೇ ಇಲ್ಲ ಅಂತ ಹೇಳಿ ಇಸ್ರೇಲ್ ಹೇಳಿದ್ದಕ್ಕೆ ಈಗ ಪಾಕಿಸ್ತಾನ ತಿರುಗೇಟು ಕೊಟ್ಟಿದೆ. ಏನಾಗಿತ್ತು ಅಂದ್ರೆ ದಿಲ್ಲಿಯಲ್ಲಿರೋ ಭಾರತದ ಇಸ್ರೇಲ್ ರಾಯಭಾರಿ ರೋವೆನ್ ಅಜರ್ ಪಾಕಿಸ್ತಾನವನ್ನ ಒಂದು ಕ್ರೆಡಿಬಲ್ ಅಥವಾ ನಂಬಿಕೆಗೆ ಅರ್ಹವಾಗಿರೋ ರಾಷ್ಟ್ರ ಅಂತ ನಾವು ಪರಿಗಣಿಸೋದಿಲ್ಲ ಅಂತ ಹೇಳಿದ್ರು. ಇದಕ್ಕೆ ಪಾಕಿಸ್ತಾನದ ಮಾಜಿ UN ರಾಯಭಾರಿ ಮಲಿಹಾ ಲೋಧಿ ಕೌಂಟರ್ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಪಾಕಿಸ್ತಾನದ ಕೈಯಲ್ಲೇನಿಲ್ಲ ಇಲ್ಲಿ ಈ ಕದನ ವಿರಾಮದೆಲ್ಲ. ಪಾಕ್ ಕದನದಲ್ಲಿ ಪಾಲ್ಗೊಂಡೇ ಇಲ್ಲ, ನಾವಿಲ್ಲಿ ಮೀಡಿಯೇಟರ್ ಅಷ್ಟೇ. ಮಾತುಕತೆ ಹೇಗೆ ನಡೀಬೇಕು, ಯುದ್ಧ ಹೇಗೆ ಆಗಬೇಕು ಮುಂದೆ, ಅದೆಲ್ಲ ಯುದ್ಧ ಮಾಡ್ತಿರೋ ರಾಷ್ಟ್ರಗಳ ವಿಚಾರ, ನಾವು ಮೀಡಿಯೇಟರ್ ಅಷ್ಟೇ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು 6 ವಾರಗಳಿಂದ ನಡೀತಾ ಇದ್ದ ಗಲ್ಫ್ ಯುದ್ಧದಲ್ಲಿ ಈಗ ಕದನ ವಿರಾಮ ಆದಮೇಲೂ ಕೂಡ ಸ್ವಲ್ಪ ದಾಳಿಗಳಾದ್ವಲ್ಲ, ಈಗ ಸ್ವಲ್ಪ ಶಾಂತಿ ಕಾಣಿಸ್ತಾ ಇದೆ. ಯಾವುದೇ ಡ್ರೋನ್ ಮತ್ತು ಮಿಸೈಲ್ಗಳು ದಾಳಿ ಆಗದೆ ಕೆಲ ಗಂಟೆಗಳೇ ಕಳೀತಾ ಇದ್ದಾವೆ. ಈಗ ಇರಾನ್ ಪಡೆಗಳು ಹಾರಿಸ್ತಿಲ್ಲ, ಅಮೆರಿಕ ಮತ್ತು ಇಸ್ರೇಲ್ ಕೂಡ ಈ ಭಾಗದಲ್ಲಿ ಹಾರಿಸ್ತಾ ಇಲ್ಲ. ಗಲ್ಫ್ನಲ್ಲಿ ಲೆಬನಾನ್ ಮೇಲೆ, ಗಾಜಾ ಮೇಲೆ ಇಸ್ರೇಲ್ನ ದಾಳಿ ಮುಂದುವರೆದಿದೆ. ಬಟ್ ಇರಾನ್ ಮೇಲಾಗಲಿ ಅಥವಾ ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲಾಗಲಿ ಸ್ಟಾಪ್ ಆಗಿದೆ. ಈಗ ನಾವು ಫುಲ್ ನ್ಯೂಸ್ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಲಾಸ್ಟ್ 14-15 ಅವರ್ಸಲ್ಲಿ ಸೌದಿ, ಕತರ್, ಕುವೈತ್ ಇಲ್ಲೆಲ್ಲ ಯಾವುದೇ ದಾಳಿ ಘಟನೆ ಆಗಿರಲಿಲ್ಲ. ಏನೋ ಕದನ ವಿರಾಮದ ಗ್ಯಾಪ್ನಲ್ಲಿ ಎನರ್ಜಿ ಸಪ್ಲೈ ಸೇಫ್ ಮಾಡ್ಕೊಳ್ಳೋಕೆ ಭಾರತ ಪ್ಲಾನ್ ಮಾಡ್ತಿದೆ. ಸದ್ಯ ಹಾರ್ಮುಸ್ ಬಳಿ ಸಿಲುಕಿರೋ ಭಾರತದ ತೈಲ ಹಡಗುಗಳು ಬೇಗನೆ ಮೂವ್ ಆಗೋಕೆ ಅವಕಾಶ ಕೊಡಿ ಅಂತ ಇರಾನ್ ಮೇಲೆ ಭಾರತ ಪ್ರೆಷರ್ ಹಾಕ್ತಿದೆ. ಯಾಕಂದ್ರೆ ಈ ಕದನ ವಿರಾಮ ಇರೋ ಟೈಮ್ನಲ್ಲಿ ಈ ಶಿಪ್ಗಳು ಇಂಡಿಯಾಗೆ ಬಂದು ಆಯಿಲ್ ಅನ್ಲೋಡ್ ಮಾಡೋದು, ಹಾಗೆ ವಾಪಸ್ ಹೋಗಿ ಆಯಿಲ್ ರಿಸರ್ವ್ಗಾಗಿ ಇನ್ನಷ್ಟು ಕಚ್ಚಾ ತೈಲ ತರಬೇಕು ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಹೀಗಂತ ಭಾರತದ ಶಿಪ್ಪಿಂಗ್ ಮಿನಿಸ್ಟ್ರಿ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಅಂತ ರಿಪೋರ್ಟ್ ಆಗಿದೆ. ಆದರೆ ಸದ್ಯದ ಮಾಹಿತಿ ಪ್ರಕಾರ ಪರ್ಷಿಯನ್ ಕೊಲ್ಲಿಯಲ್ಲಿ ಭಾರತದ ಸುಮಾರು 16 ಹಡಗುಗಳು ಸಿಕ್ಕಾಕೊಂಡಿವೆ. ಹೀಗಾಗಿ ಈ ಟ್ರಾಫಿಕ್ ಕ್ಲಿಯರ್ ಆಗೋಕೆ ಇನ್ನೂ ಸಾಕಷ್ಟು ಟೈಮ್ ಬೇಕಾಗುತ್ತೆ. ತೈಲ ವ್ಯಾಪಾರ ಹಿಂದಿನಂತೆ ನಾರ್ಮಲ್ ಆಗೋಕೆ ಕನಿಷ್ಠ 3 ತಿಂಗಳಾದರೂ ಬೇಕು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದರೆ ಭಾರತ ಮಾತ್ರ 2 ವಾರಗಳ ಅಡ್ವಾಂಟೇಜ್ ಅನ್ನ ಎಷ್ಟಾಗುತ್ತಷ್ಟು ತಗೊಳ್ಳೋಕೆ ಪ್ಲಾನ್ ಮಾಡ್ತಾ ಇದೆ. ಆದರೆ ಗಮನ ಇರಲಿ ಸ್ನೇಹಿತರೆ, ನಮ್ಮ ಥರನೇ ಎಲ್ಲರೂ ಪ್ರಯತ್ನ ಪಡ್ತಾರೆ, ಎಲ್ಲರೂ ಮುಗಿಬೀಳ್ತಾರೆ ಆಯಿಲ್ಗೋಸ್ಕರ. ಆವಾಗ ಬಹಳ ಏನಿದ್ರಿಂದ ಹೆಲ್ಪ್ ಆಗೋದಿಲ್ಲ. ನಮಗೆ ವಿಶೇಷವಾಗಿ ಏನಾದರೂ ಕೂಡ ಇರಾನ್ನವರು ಬರೋಕ್ಕೆ ಮೂಮೆಂಟ್ಗೆ ಅಲ್ಲಿ ತೈಲ ಉತ್ಪತ್ತಿ ಮಾಡಿ ಲೋಡ್ ಮಾಡಿ ನಮಗೆ ಕೊಡೋ ಸಪ್ಲೈಯರ್ಸ್ ಅವರು ಎಲ್ಲರೂ ನಮಗೆ ವಿಶೇಷ ಕಾಳಜಿ ತೋರಿಸಿದ್ರೆ ಓಕೆ. ಇಲ್ಲಾಂದರೆ ಎಲ್ಲರೂ ಬರ್ತಿದ್ದಾರೆ, ಯಾರು ಜಾಸ್ತಿ ಕೊಡ್ತೀವಿ ದುಡ್ಡು ಅವ್ರಿಗೆ ಕೊಡ್ತೀವಿ ಅಂತಾರೆ ಅವರು. ನೋಡಬೇಕು ಭಾರತ ಇದನ್ನು ಹೇಗೆ ಹ್ಯಾಂಡಲ್ ಮಾಡುತ್ತೆ ಅಂತ ಹೇಳಿ. ಏನೋ ಮಿಡಲ್ ಈಸ್ಟ್ ಇಷ್ಟು ಉದ್ವಿಗ್ನವಾಗಿರೋ ಹೊತ್ತಲ್ಲಿ ಕೇಂದ್ರ ಪೆಟ್ರೋಲಿಯಂ ಮಂತ್ರಿ ಹರ್ದೀಪ್ ಸಿಂಗ್ ಪುರಿ ಕತರ್ ಪ್ರವಾಸ ಕೈಗೊಂಡಿದ್ದಾರೆ. ಕದನ ವಿರಾಮ ಆಗ್ತಿದ್ದ ಹಾಗೆ ನಮ್ಮ ಮಿನಿಸ್ಟರ್ಗಳು ಒಬ್ಬರಾದ್ಮೇಲೆ ಒಬ್ಬರು ಗಲ್ಫ್ಗೆ ಹಾರ್ತಿದ್ದಾರೆ. ಜೈಶಂಕರ್ ಅವರ ಟ್ರಿಪ್ ಅನೌನ್ಸ್ ಆಗಿದೆ ಆಲ್ರೆಡಿ. 11 ಮತ್ತು 12ನೇ ತಾರೀಕು ಜೈಶಂಕರ್ UAE ನಲ್ಲಿರ್ತಾರೆ. ಈಗ ಪುರಿ ಅವರು ಕೂಡ ಪೆಟ್ರೋಲಿಯಂ ಮಿನಿಸ್ಟರ್, ಅವರು ಕತರ್ ಗ್ಯಾಸ್ನ ಲಾರ್ಡ್ ಆಗಿರೋ ಕತರ್
ಅಲ್ಲಿಗೆ ಹೊರಟಿದ್ದಾರೆ. ಭಾರತಕ್ಕೆ ಬೇಕಾಗಿರೋ ಗ್ಯಾಸ್ ರಫ್ತನ್ನ ಚೂರು ಬೇಗ ತರಿಸ್ಕೊಳ್ಳೋಕೆ ಈ ಕೆಲಸ ಅಂತ ಹೇಳಲಾಗ್ತಿದೆ. ಭಾರತಕ್ಕೆ ಬೇಕಾಗಿರೋ 45% LNG ಮತ್ತು 20% LPG ಕತರ್ 1ರಿಂದಲೇ ಬರುತ್ತೆ. ಭಾರತದ ಮತ್ತೊಂದು LPG ಟ್ಯಾಂಕರ್ ಗ್ರೀನ್ ಆಶಾ ಯಶಸ್ವಿಯಾಗಿ ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಭಾರತಕ್ಕೆ ತಲುಪಿದೆ. ಇದು 15,400 ಟನ್ LPG ಗ್ಯಾಸ್ ಹೊತ್ಕೊಂಡ್ ಬಂದಿದೆ. ಇದೀಗ ಹಡಗು ನವಿ ಮುಂಬೈನ ಜವಾಹರ್ಲಾಲ್ ನೆಹರು ಪೋರ್ಟ್ಗೆ ಬಂದು ಡಾಕ್ ಆಗಿದೆ. ಈ ಬಗ್ಗೆ ಪೋರ್ಟ್ ಅಥಾರಿಟಿ ಮಾಹಿತಿ ಕೊಟ್ಟಿದೆ. ಇನ್ನು ಯುದ್ಧದಿಂದ ಆಗಿರೋ ತೈಲ ಬಿಕ್ಕಟ್ಟಿನೂ ಕೂಡ ಬಗೆಹರಿದಿಲ್ಲ. ಹೀಗಾಗಿ ರಷ್ಯಾದಿಂದ ತೈಲ ಖರೀದಿ ಮಾಡೋಕೆ ಅಮೆರಿಕ ಕೊಟ್ಟಿದ್ದ ವಿನಾಯಿತಿಯನ್ನ ಇನ್ನಷ್ಟು ದಿನ ವಿಸ್ತರಿಸಬೇಕು ಅಂತ ಭಾರತ ಎದುರು ನೋಡ್ತಾ ಇದೆ. ಹೀಗಂತ ಸರ್ಕಾರದ ಮೂಲಗಳನ್ನ ಉಲ್ಲೇಖಿಸಿ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಅಂದಹಾಗೆ ಯುದ್ಧದಿಂದಾಗಿ ತೈಲ ಸಮಸ್ಯೆ ಶುರುವಾಗ್ತಿದ್ದ ಹಾಗೆ ರಷ್ಯಾದಿಂದ ತೈಲ ತರಿಸ್ಕೊಳ್ಳೋಕೆ ಕಳೆದ ತಿಂಗಳು ಆರಂಭದಲ್ಲಿ ಅಮೆರಿಕ ಭಾರತಕ್ಕೆ 30 ದಿನಗಳ ವಿನಾಯಿತಿಯನ್ನ ಘೋಷಿಸಿತ್ತು. ಅದರ ಬೆನ್ನಲ್ಲೇ ಭಾರತದ ರಷ್ಯನ್ ಆಯಿಲ್ ಆಮದು 90%ಗೆ ಹೆಚ್ಚಳ ಆಯಿತು. ಆದ್ರೀಗ ಈ ವಿನಾಯಿತಿ ಏಪ್ರಿಲ್ 11ಕ್ಕೆ ಎಂಡ್ ಆಗ್ತಿದೆ. ಸೊ ಭಾರತ ಅದನ್ನ ಮತ್ತಷ್ಟು ವಿಸ್ತರಿಸಿದ್ರೆ ಒಳ್ಳೆಯದು. ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆಗಳನ್ನ ಕಂಟ್ರೋಲ್ ನಲ್ಲಿ ಇಡೋಕೆ ಇದು ಅಗತ್ಯ ಅಂತ ಹೇಳ್ತಿದೆ ಅಂತ ರಿಪೋರ್ಟ್ ಆಗಿದೆ. ಮಣಿಪುರದ ವಿಷ್ಣುಪುರ್ನಲ್ಲಿ ಏಪ್ರಿಲ್ 7ನೇ ತಾರೀಕು ನಡೆದ ಬಂಡುಕೋರರ ದಾಳಿ ಸಂಬಂಧ ಮತ್ತೆ ಪ್ರತಿಭಟನೆ ಭುಗಿಲೆದ್ದಿದೆ. ಕರ್ಫ್ಯೂ ನಡುವೆ ಕೂಡ ಪ್ರತಿಭಟನಾಕಾರರು ನ್ಯಾಯ ಕೊಡಿಸಿ ದಾಳಿ ಮಾಡಿರೋರನ್ನ ಅರೆಸ್ಟ್ ಮಾಡಿ ಅಂತ ಡಿಮಾಂಡ್ ಮಾಡಿದ್ದಾರೆ. ಆಲ್ ಮಣಿಪುರ ಯುನೈಟೆಡ್ ಕ್ಲಬ್ಸ್ ಆರ್ಗನೈಸೇಷನ್ ಜೊತೆ ಅನೇಕ ಸಂಘಟನೆಗಳು ಸೇರಿ ಪ್ರತಿಭಟನೆ ಮಾಡಿದ್ದಾರೆ. ಮಣಿಪುರದ ಹಲವು ಕಡೆ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆಯಾಗಿದೆ. ನಂತರ ಪ್ರತಿಭಟನೆ ನಡೆಸಿದ ಸಂಘಟನೆಗಳು ಮಣಿಪುರ ಸಿಎಂ ಖೇಮ್ ಚಂದ್ ಸಿಂಗ್ ರನ್ನ ಮೀಟ್ ಮಾಡಿದ್ದಾರೆ. ಈ ಮೀಟಿಂಗ್ ನಂತರ ಖೇಮ್ ಚಂದ್ ಸಿಂಗ್ ಮಾತನಾಡಿ ಕೇಂದ್ರ ಸರ್ಕಾರದೊಂದಿಗೆ ಸೇರಿ ಈ ಘಟನೆಗೆ ಕಾರಣರಾದವರ ವಿರುದ್ಧ ಅಗತ್ಯ ಕ್ರಮ ತಗೊಳ್ತೀವಿ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ರೊಂದಿಗೆ ನಿರಂತರವಾಗಿ ಕಾಂಟ್ಯಾಕ್ಟ್ ನಲ್ಲಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕ ಭೇಟಿಯಲ್ಲಿರೋ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಶ್ರಿ ಅಮೆರಿಕದ ಹಿರಿಯ ಅಧಿಕಾರಿಗಳನ್ನ ಮೀಟ್ ಆಗಿದ್ದಾರೆ. ರಕ್ಷಣಾ ಇಲಾಖೆಯ ಮತ್ತು ವಾಣಿಜ್ಯ ಇಲಾಖೆ ಅಧಿಕಾರಿಗಳನ್ನ ಮೀಟ್ ಆಗಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಭಾರತ ಅಮೆರಿಕ ನಡುವಿನ ರಕ್ಷಣಾ ಮತ್ತು ವ್ಯಾಪಾರವನ್ನ ಮತ್ತಷ್ಟು ಗಟ್ಟಿಗೊಳಿಸುವ ಕುರಿತು ಚರ್ಚೆ ಆಗಿದೆ ಅಂತ ಭಾರತೀಯ ರಾಯಭಾರ ಕಚೇರಿ ಮಾಹಿತಿ ಕೊಟ್ಟಿದೆ. ಕೇಂದ್ರ ಸರ್ಕಾರ ಲೋಕಸಭಾ ಮತ್ತು ರಾಜ್ಯ ವಿಧಾನಸಭಾ ಸ್ಥಾನಗಳಲ್ಲಿ ಮಹಿಳಾ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವನ್ನು ತಗೊಂಡಿದೆ. 2029ರ ಲೋಕಸಭಾ ಚುನಾವಣೆ ವೇಳೆಗೆ ಮಹಿಳೆಯರಿಗೆ ಮೀಸಲಾತಿ ಸಿಗಲೇಬೇಕು ಅನ್ನೋ ಉದ್ದೇಶದಿಂದ ಕೇಂದ್ರ ಕ್ಯಾಬಿನೆಟ್ ಹೊಸ ತಿದ್ದುಪಡಿ ಬಿಲ್ಗೆ ಒಪ್ಪಿಗೆ ಕೊಟ್ಟಿದೆ. ಇದರ ಅನ್ವಯ ಮುಂದಿನ ಡಿಲಿಮಿಟೇಷನ್ ಅಥವಾ ಕ್ಷೇತ್ರ ಪುನರ್ ವಿಂಗಡಣೆ ಪ್ರಕ್ರಿಯೆ ನಂತರ ಲೋಕಸಭೆಯ ಸೀಟುಗಳ ಸಂಖ್ಯೆ 543ರಿಂದ 816ಕ್ಕೆ ಏರಿಕೆಯಾಗೋ ಸಾಧ್ಯತೆ ಇದೆ. 1/3 ಭಾಗದಷ್ಟು ಸುಮಾರು 273 ಸೀಟುಗಳನ್ನು ಮಹಿಳೆಯರಿಗಾಗಿಯೇ ಮೀಸಲಿಡಲಾಗಿದೆ. ಈ ಕೋಟಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೂ ಅನ್ವಯ. ಈ ಬಗ್ಗೆ ಮಾತನಾಡಿದ PM ಮೋದಿ, ಮಹಿಳಾ ಮೀಸಲಾತಿ ಅನ್ನೋದು ತುರ್ತು ಅಗತ್ಯ. ಇದನ್ನ ಜಾರಿಗೆ ತರೋದು ಇನ್ನೂ ಲೇಟ್ ಆದ್ರೆ ಇದು ದೇಶದ ಮಹಿಳೆಯರಿಗೆ ಮಾಡೋ ಅನ್ಯಾಯ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. 2026ನೇ ಸಾಲಿನ ದ್ವಿತೀಯ PUC ಪರೀಕ್ಷಾ ಫಲಿತಾಂಶ ಪ್ರಕಟ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಆಳ್ವಾಸ್ ಕಾಲೇಜು ವಿದ್ಯಾರ್ಥಿನಿ ದಿಶಾ ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 600 ಅಂಕ ಪಡೆದು ಸ್ಟೇಟ್ಗೆನೆ ಫಸ್ಟ್ ಬಂದಿದ್ದಾರೆ. ಬೆಂಗಳೂರಿನ VV ಪುರಂನಲ್ಲಿರೋ ಜೈನ್ ಕಾಲೇಜಿನ ವಿದ್ಯಾರ್ಥಿನಿ ಅದಿತಿ ಕೂಡ ಕಾಮರ್ಸ್ನಲ್ಲೇ 600ಕ್ಕೆ 600 ಅಂಕ ಪಡೆದಿದ್ದಾರೆ. ಆತ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ಇಂದು PU ಕಾಲೇಜಿನ ಕಲಾ ವಿಭಾಗದ ವಿದ್ಯಾರ್ಥಿನಿಯರಾದ ಸಂಗೀತ ಹಾಗೂ ಅರ್ಚನಾ 598 ಅಂಕಗಳನ್ನು ಪಡೆಯುವ ಮೂಲಕ ಸೆಕೆಂಡ್ ಪ್ಲೇಸ್ ಹಂಚಿಕೊಂಡಿದ್ದಾರೆ. ಹಾಗೆ ಹಲವು ವಿದ್ಯಾರ್ಥಿಗಳು 600ಕ್ಕೆ 598, 597 ಈ ರೀತಿಯ ಅಂಕ ಪಡೆದಿದ್ದಾರೆ. ಇನ್ನು ಈ ಬಾರಿ PUC ಫಲಿತಾಂಶ ದಾಖಲೆ ಮಟ್ಟದಲ್ಲಿ ಇಂಪ್ರೂವ್ ಆಗಿದೆ. 86% ಮಕ್ಕಳು ಉತ್ತೀರ್ಣರಾಗಿದ್ದಾರೆ. ಕೇರಳ, ಪುದುಚೇರಿ ಮತ್ತು ಅಸ್ಸಾಂನಲ್ಲಿ ವಿಧಾನಸಭಾ ಚುನಾವಣೆಯಾಗಿದೆ. ಕೇರಳದ 140, ಪುದುಚೇರಿಯ 30 ಮತ್ತು ಅಸ್ಸಾಂನ 126 ಕ್ಷೇತ್ರಗಳಿಗೆ ಎಲೆಕ್ಷನ್ ಆಗಿದೆ. ಕೇರಳದಲ್ಲಿ ಸಂಜೆ 5 ಗಂಟೆ ಹೊತ್ತಿಗೆ 75% ಮತದಾನ ಆಗಿತ್ತು. ಪುದುಚೇರಿಯಲ್ಲಿ 86.9%, ಅಸ್ಸಾಂನಲ್ಲಿ 84.4% ವೋಟಿಂಗ್ ಆಗಿತ್ತು. ಅಂದ್ರೆ ಎಲ್ಲಾ ಕಡೆ ಹೆವಿ ವೋಟಿಂಗ್ ಆಗಿದೆ. ರಾಜ್ಯದಲ್ಲಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿದೆ. ಶಾಮನೂರು ಶಿವಶಂಕರಪ್ಪ ಮತ್ತು HY ಮೇಟಿ ನಿಧನದ ಹಿನ್ನೆಲೆಯಲ್ಲಿ ಈ ಸ್ಥಾನಗಳು ತೆರವಾಗಿದ್ವು. 5 ಗಂಟೆ ಹೊತ್ತಿಗೆ ಬಾಗಲಕೋಟೆ ಕ್ಷೇತ್ರದಲ್ಲಿ 65.2%, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 63.3% ವೋಟಿಂಗ್ ಆಗಿತ್ತು. ಈ ನಡುವೆ ದಾವಣಗೆರೆ ಕ್ಷೇತ್ರದಲ್ಲಿ ಮಸೀದಿಯಿಂದ ಸಂದೇಶವೊಂದು ಮೊಳಗಿದೆ. ಯಾರು ಮತದಾನ ಮಾಡಿಲ್ವೋ ಅವ್ರು ಹೋಗಿ ವೋಟ್ ಮಾಡಿ ಅಂತ ಮಸೀದಿ ಮೈಕ್ ನಲ್ಲಿ ಅನೌನ್ಸ್ ಮಾಡಲಾಗಿದೆ. ದಾವಣಗೆರೆಯ ಆಜಾದ್ ನಗರದ ಮಸೀದಿ ಮೈಕ್ ಮೂಲಕ. ಪಂಜಾಬ್ನಲ್ಲಿ ಪೊಲೀಸರು ಒಂದೇ ದಿನ 501 ಕಡೆ ರೇಡ್ ಮಾಡಿ ಗ್ಯಾಂಗ್ಸ್ಟರ್ಸ್ ಜೊತೆಗೆ ಲಿಂಕ್ ಇದ್ದ 202 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಪಂಜಾಬ್ ಸಿಎಂ ಭಗವಂತ್ ಮಾನ್ ಸೂಚನೆ ಮೇರೆಗೆ ಗ್ಯಾಂಗ್ ಸ್ಟ್ರಾಂಥೆ ವಾರ್ ಅನ್ನೋ ಈ ಕಾರ್ಯಾಚರಣೆ ನಡೀತಾ ಇದೆ. ಈಗ ಆಂಟಿ ಗ್ಯಾಂಗ್ಸ್ಟರ್ ಟಾಸ್ಕ್ ಫೋರ್ಸ್ ಜೊತೆ ಸೇರಿ ಪೊಲೀಸರು ರಾಜ್ಯಾದ್ಯಂತ ಕ್ರಿಮಿನಲ್ ನೆಟ್ವರ್ಕ್ ಅನ್ನ ಧ್ವಂಸ ಮಾಡ್ತಿದ್ದಾರೆ. ಗ್ಯಾಂಗ್ಸ್ಟರ್ ಆಪರೇಷನ್ ಜೊತೆಯಲ್ಲೇ ಯುದ್ಧ ನಶ್ಯೋं ವಿರುದ್ಧ
ಅನ್ನೋ ಮಾದಕ ವಸ್ತು ವಿರೋಧಿ ಕ್ಯಾಂಪೇನ್ ಕೂಡ ನಡೀತಾ ಇದೆ. ಸೇಮ್ ಡೇ ನಶಾವಸ್ತು ಸಪ್ಲೈ ಮಾಡ್ತಾ ಇದ್ದ 112 ಸ್ಮಗ್ಲರ್ಗಳನ್ನ ಪೊಲೀಸರು ಜೈಲಿಗೆ ಕಟ್ಟಿದ್ದಾರೆ. 2028ರಲ್ಲಿ ನಡೆಯಲಿರೋ ವಿಶ್ವಸಂಸ್ಥೆಯ ಹವಾಮಾನ ಶೃಂಗಸಭೆ COP33 ಇದನ್ನ ಆಯೋಜಿಸೋ ರೇಸ್ನಿಂದ ಭಾರತ ಹಿಂದೆ ಸರಿದಿದೆ. 2023ರಲ್ಲಿ ದುಬೈನಲ್ಲಿ ನಡೆದ COP28 ಸಮಿಟ್ ನಲ್ಲಿ 2028ರ ಈ ಮೆಗಾ ಇವೆಂಟ್ ಅನ್ನ ಹೋಸ್ಟ್ ಮಾಡ್ತೀವಿ ಅಂತ PM ನರೇಂದ್ರ ಮೋದಿ ಘೋಷಿಸಿದ್ರು. ಆದ್ರೆ ಈಗ ಅದನ್ನ ನಾವು ಆಯೋಜಿಸೋದಿಲ್ಲ ಅಂತ ಕೇಂದ್ರ ಸರ್ಕಾರ ವಿಶ್ವಸಂಸ್ಥೆಗೆ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದೆ. ಯಾಕೆ, ಕಾರಣ ಏನು ಇನ್ನೂ ಕೂಡ ಕ್ಲಿಯರ್ ಮಾಡಿಲ್ಲ ಇವರು. ಆದರೆ ಏಷ್ಯಾ ಪ್ಯಾಸಿಫಿಕ್ ಗ್ರೂಪ್ಗೆ ಬರೆದಿರೋ ಪತ್ರದಲ್ಲಿ 2028ರ ಹೊತ್ತಿಗೆ ಇರೋ ನಮ್ಮ ಕಮಿಟ್ಮೆಂಟ್ಗಳನ್ನ ರಿವ್ಯೂ ಮಾಡಿ ಈ ನಿರ್ಧಾರ ಮಾಡಿದ್ದೀವಿ ಅಂತ ತಿಳಿಸಲಾಗಿದೆ. ಭಾರತ ದಿಢೀರಂತ ಹಿಂದೆ ಸರಿತಿರೋದ್ರಿಂದ ಈಗ 2028ರ COP33 ಆಯೋಜಿಸೋ ಹೊಸ ರಾಷ್ಟ್ರವನ್ನ ಹುಡುಕೋ ಟಾಸ್ಕ್ ವಿಶ್ವಸಂಸ್ಥೆಯ ಮುಂದೆ ಇದೆ. ನಿರಂತರ 5 ಸೆಷನ್ಗಳಲ್ಲಿ ಲಾಭ ಮಾಡಿಕೊಂಡಿದ್ದ ಭಾರತದ ಷೇರುಪೇಟೆ ಇವತ್ತು ರೆಡ್ ಆಯಿತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಮತ್ತೆ ದಡಾರ್ ಅಂತ ಬಿತ್ತು. 931 ಪಾಯಿಂಟ್ಸ್ ಅಥವಾ 1.2% ಬಿದ್ದು 76,631ಕ್ಕೆ ರೀಚ್ ಆಗಿದೆ. ನಿಫ್ಟಿ 222 ಪಾಯಿಂಟ್ಸ್ ಅಥವಾ 0.9% ಇಳಿಕೆಯಾಗಿ 23,775ಕ್ಕೆ ತಲುಪಿದೆ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಫ್ಲಾಟ್ ಆಗಿವೆ. ಹೂಡಿಕೆದಾರರು ಸಿಂಗಲ್ ಸೆಷನ್ ನಲ್ಲಿ 90,000 ಕೋಟಿ ರೂಪಾಯಿ ಲಾಸ್ ಮಾಡಿಕೊಂಡಿದ್ದಾರೆ. BSE ಲಿಸ್ಟೆಡ್ ಕಂಪನಿಗಳ ಒಟ್ಟು ಮಾರ್ಕೆಟ್ ಕ್ಯಾಪ್ 445.5 ಲಕ್ಷ ಕೋಟಿ ರೂಪಾಯಿನಿಂದ 444.6 ಲಕ್ಷ ಕೋಟಿ ರೂಪಾಯಿಗೆ ಡ್ರಾಪ್ ಆಗಿದೆ. ಇಂಟ್ರಾಡೇನಲ್ಲಿ ಸೆನ್ಸೆಕ್ಸ್ 1,215 ಪಾಯಿಂಟ್ಸ್ ಮತ್ತು ನಿಫ್ಟಿ 314 ಪಾಯಿಂಟ್ಸ್ ತನಕ ಕುಸಿತ ಕಂಡಿತು. ನಂತರ ಮಾರ್ಕೆಟ್ ಎಂಡ್ ನಲ್ಲಿ ಇಷ್ಟಕ್ಕೆ ಬಂದು ನಿಂತಿದೆ. ಇಷ್ಟು ದಿನ ಗ್ರೀನ್ ನಲ್ಲಿ ಕಾಣಿಸಿಕೊಂಡ ಮಾರ್ಕೆಟ್ ಬೇರಿಶ್ ಆಗೋಕೆ ಅಗೇನ್ ಮಿಡಲ್ ಈಸ್ಟ್ ನ ಉದ್ವಿಗ್ನತೆನೇ ಕಾರಣ. ಅಮೆರಿಕ ಮತ್ತು ಇರಾನ್ ನಡುವೆ ಕದನ ವಿರಾಮವೇನೋ ಆಯಿತು, ಆದರೆ ಎರಡೂ ಕಡೆಯವರು ಅದನ್ನ ಸರಿಯಾಗಿ ಫಾಲೋ ಮಾಡ್ತಿಲ್ಲ. ಕದನ ವಿರಾಮ ಬೆನ್ನಲ್ಲೇ ಇರಾನ್ ಮೇಲೆ ದಾಳಿಗಳಾದವು. ಅತ್ತ ಗಲ್ಫ್ ರಾಷ್ಟ್ರಗಳ ಮೇಲೂ ಇರಾನ್ ದಾಳಿಗಳನ್ನ ಮಾಡ್ತು. ಹಾಗೆ ಹೊರ್ಮುಜ್ ಅನ್ನ ಬಂದ್ ಮಾಡಿದ ಇರಾನ್, ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಕಂಟಿನ್ಯೂ ಮಾಡಿದ್ರೆ ಕದನ ವಿರಾಮ ಕ್ಯಾನ್ಸಲ್ ಅಂತ ಬೆದರಿಕೆ ಒಡ್ಡಿದೆ. ಹಾಗಾಗಿ ಏನಪ್ಪಾ ಇದು ಮುಗಿತಾ ಇಲ್ವಲ್ಲ ಇವ್ರ ಕತೆ ಅಂತ ಹೇಳಿ ಹೂಡಿಕೆದಾರರು ಕೇರ್ಫುಲ್ ಆದ್ರು. ಮತ್ತೆ ಭಯ ಬಿದ್ರು. ಕಚ್ಚಾ ತೈಲ ಬೆಲೆ ಕೂಡ ಮತ್ತೆ ಏರಿಕೆ ಆಯಿತು. ಫುಲ್ನೆಸ್ ರೆಕಾರ್ಡ್ ಆಗೋ ವೇಳೆ ಬ್ರೆಂಟ್ ಕ್ರೂಡ್ ಆಯಿಲ್ ನ ಬೆಲೆ $97 ಇತ್ತು. $100 ಹತ್ತತ್ರನೂ ಹೋಗಿತ್ತು ಆಕ್ಚುಲಿ. ಮತ್ತೊಂದು ಕಡೆ ವಿದೇಶಿ ಬಂಡವಾಳದ ಹೊರಹರಿವು ಕೂಡ ಹೆಚ್ಚಾಗಿದೆ. ಎಲ್ಲ ಕಾರಣಗಳಿಂದ ಮಾರ್ಕೆಟ್ ಇವತ್ತು ಮತ್ತೆ ಡೌನ್ ಆಯಿತು. L&T, ಇಂಟರ್ಗ್ಲೋಬ್ ಏವಿಯೇಷನ್, HDFC ಬ್ಯಾಂಕ್, ಶ್ರೀರಾಮ್ ಫಿನಾನ್ಸ್, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಈ ರೀತಿ ಸಾಕಷ್ಟು ಕಂಪನಿಗಳು ರೆಡ್ ನಲ್ಲಿದ್ವು. ಕೆಲವು ಡಾಕ್ಟರ್ ರೆಡ್ಡಿಸ್ ಲ್ಯಾಬೋರೇಟರೀಸ್, ಹಿಂಡಾಲ್ಕೋ, ಬಜಾಜ್ ಆಟೋ, ಭಾರತ್ ಎಲೆಕ್ಟ್ರಾನಿಕ್ಸ್, ONGC ಗ್ರೀನ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 9 ಪೈಸೆ ಕಮ್ಮಿಯಾಗಿ $92.63 ಆಗಿದೆ. ರಾಜಸ್ಥಾನದ ಬೃಹತ್ ಆಯಿಲ್ ರಿಫೈನರಿ ಯೋಜನೆಗೆ ಕೇಂದ್ರ ಕ್ಯಾಬಿನೆಟ್ 79,459 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ಈ ಪ್ರಾಜೆಕ್ಟ್ ವೆಚ್ಚ 84% ಹೆಚ್ಚಾಗಿದೆ. ಇದೊಂದು ಜಂಟಿ ಯೋಜನೆಯಾಗಿದ್ದು HPCL 74%. ರಾಜಸ್ಥಾನ ಸರ್ಕಾರ ಉಳಿದ ಪಾಲನ್ನ ಹೊಂದಿದೆ. ಜುಲೈನಿಂದಲೇ ಕಾಮಗಾರಿ ಶುರುವಾಗಲಿದ್ದು 10,000 ಜನರಿಗೆ ಉದ್ಯೋಗ ಸಿಗುತ್ತೆ ಅಂತ ಹೇಳಿ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಇಲ್ಲಿ ಪೆಟ್ರೋಲ್, ಡೀಸೆಲ್ ಜೊತೆಗೆ ಕೆಮಿಕಲ್ ಉದ್ಯಮಕ್ಕೆ ಬೇಕಾದ ಕಚ್ಚಾ ವಸ್ತುಗಳು ಕೂಡ ತಯಾರಾಗ್ತವೆ. ಇನ್ನೊಂದು ಕಡೆ ಅರುಣಾಚಲ ಪ್ರದೇಶದಲ್ಲಿ 40,000 ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚದ 2 ಬೃಹತ್ ಜಲ ವಿದ್ಯುತ್ ಯೋಜನೆಗಳಿಗೆ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದೆ. 26,069 ಕೋಟಿ ರೂಪಾಯಿ ವೆಚ್ಚದ ಕಮಲಾ ಪ್ರಾಜೆಕ್ಟ್ NHPC ಸಂಸ್ಥೆ 8 ವರ್ಷಗಳಲ್ಲಿ ಇದನ್ನ ಮುಗಿಸಬೇಕು. 1,720 ಮೆಗಾವ್ಯಾಟ್ ಸಾಮರ್ಥ್ಯ. ಹಾಗೆ 14,105 ಕೋಟಿ ರೂಪಾಯಿ ವೆಚ್ಚದ ಕಲೈ 2 ಪ್ರಾಜೆಕ್ಟ್, ಇದು 1,200 ಮೆಗಾವ್ಯಾಟ್ ಸಾಮರ್ಥ್ಯದ್ದು. ಇದನ್ನ THDC ಸಂಸ್ಥೆ 6.5 ವರ್ಷಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಈ ಯೋಜನೆಯಿಂದ ಅರುಣಾಚಲ ಪ್ರದೇಶ ಸರ್ಕಾರಕ್ಕೆ 12% ವಿದ್ಯುತ್ ಫುಲ್ ಫ್ರೀ ಆಗಿ ಸಿಗುತ್ತೆ. ಟಾಟಾ ಗ್ರೂಪ್ನ ಮಾಲೀಕ ಸಂಸ್ಥೆಯಾದ ಟಾಟಾ ಸನ್ಸ್ ಷೇರು ಮಾರುಕಟ್ಟೆಗೆ ಎಂಟ್ರಿ ಕೊಡುತ್ತಾ ಅನ್ನೋ ಚರ್ಚೆ ಜೋರಾಗಿದೆ. ಟಾಟಾ ಟ್ರಸ್ಟ್ ನ ವೈಸ್ ಚೇರ್ಮನ್ ವೇಣು ಶ್ರೀನಿವಾಸನ್ ಟಾಟಾ ಸನ್ಸ್ ಪಬ್ಲಿಕ್ ಕಂಪನಿಯಾಗಿ ಲಿಸ್ಟ್ ಮಾಡೋದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. RBI ರೂಲ್ಸ್ ಪ್ರಕಾರ ಟಾಟಾ ಸನ್ಸ್ ದೊಡ್ಡ ಮಟ್ಟದ ಫಿನಾನ್ಸ್ ಕಂಪನಿ ಆಗಿರೋದ್ರಿಂದ ಮ್ಯಾಂಡೇಟರಿಲಿ ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗಲೇಬೇಕು ಅನ್ನೋ ಪ್ರೆಷರ್ ಇದೆ. ಒಂದು ವೇಳೆ ಟಾಟಾ ಸನ್ಸ್ IPO ಬಂದ್ರೆ ಅದರಲ್ಲಿ 18% ಪಾಲು ಹೊಂದಿರೋ ಶಾಪೂರ್ಜಿ ಪಲ್ಲೋಂಜಿ ಗ್ರೂಪ್ ತನ್ನ ಪಾಲನ್ನ ಮಾರಿ ಸಾಲ ತೀರಿಸಿಕೊಳ್ಳೋಕೆ ದಾರಿ ಆಗುತ್ತೆ. ಆದರೆ ಟಾಟಾ ಟ್ರಸ್ಟ್ ನ ಒಳಗೆ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿದೆ. ಕಂಪನಿಯನ್ನ ಪ್ರೈವೇಟ್ ಆಗಿನೇ ಉಳಿಸ್ಕೋಬೇಕು ಅನ್ನೋದು ಒಂದು ವರ್ಗದ ವಾದ. ಈಗ ವೇಣು ಶ್ರೀನಿವಾಸನ್ ಅವರ ರಾಜೀನಾಮೆ ಮತ್ತು RBI ವಿಮರ್ಶೆಗಳ ನಡುವೆ ಟಾಟಾ ಸಾಮ್ರಾಜ್ಯದಲ್ಲಿ ಈ ಹೊಸ ಸಂಚಲನ ಶುರುವಾಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,184 ರೂಪಾಯಿ ಕಮ್ಮಿಯಾಗಿ 1,49,937 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,085 ರೂಪಾಯಿ ಕಮ್ಮಿಯಾಗಿ 1,37,342 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 7,883 ರೂಪಾಯಿ ಕಮ್ಮಿಯಾಗಿ 2,36,158 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಿಮಗೆ ಇದು ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಸೇರೋದನ್ನ ನೀವು ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.